ವೀಕ್ಷಕರೇ, ಸಿ ಎಸ್ ಫ್ಯಾಷನ್ಗೆ ಸ್ವಾಗತ. ರುಚಿಯಾದ ಸ್ವಾದಿಷ್ಟಭರಿತವಾದ ಮಶ್ರೂಮ್ ಬಿರಿಯಾನಿ, ತುಂಬ ಅಂದರೆ ತುಂಬಾ ರುಚಿಕರವಾಗಿರುವಂತಹ ಮಶ್ರೂಮ್ ಬಿರಿಯಾನಿ ಮಾಡುವ ವಿಧಾನ ನೋಡೋಣವಾ. ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿ ಆದ ನಂತರ 100 ಗ್ರಾಮಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಪಲಾವ್ ಎಲೆ, ಏಲಕ್ಕಿಕಾಯಿ 3, ಲವಂಗ 3 ಹಾಕೋತಾ ಇದ್ದೀನಿ. ಚಕ್ಕೆ 3 ಪೀಸು, ಹಾಗೆ ಕಲ್ಲುವ ಸ್ವಲ್ಪ, ಮರಾಠಿ ಮೊಗ್ಗು ನಾನು 4 ತೊಗೊಂಡಿದ್ದೀನಿ. ಅನಾನಸ್ ಹೂವು 1-2 ಪೀಸಷ್ಟು. ಇದನ್ನು ಹಾಕ್ಕೊಂಡು ಹಾಗೆ 1 ಕಪ್ಪು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕ್ಕೊಂಡು ಒಂದ್ಸಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ಕಸ್ತೂರಿ ಮೇಥಿ ಹಾಕ್ಕೊಳ್ಳೋಣ. ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಂಡು ಒಂದ್ಸಲ ನೀಟಾಗಿ ತಿರುಗಿಸ್ಕೊಳ್ಳೋಣ. ಕಸ್ತೂರಿ ಮೇಥಿ ಹಾಕಿದ ತಕ್ಷಣ ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ. ಈರುಳ್ಳಿದು ಕೂಡ ಬಣ್ಣ ಚೇಂಜ್ ಆಗುತ್ತೆ ನೋಡಿ. ಒಂದ್ಸಲ ನೀಟಾಗಿ ಕೈ ಆಡಿಸ್ಕೊಂಡಾದ್ಮೇಲೆ ಈಗ ಟೊಮೊಟೊ ಹಾಕೋತಾ ಇದ್ದೀನಿ. 2 ಟೊಮೊಟೊ ಮೀಡಿಯಮ್ ಸೈಜ್ ಅಂಥದ್ದು 2 ಟೊಮೊಟೊ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದನ್ನು ನೀಟಾಗಿ ತಿರುಗಿಸ್ಕೊಳ್ಳೋಣ. ಟೊಮೊಟೊ ಎಲ್ಲ ನೀರು ಬಿಟ್ಕೊಳ್ಳುತ್ತೆ. ಈಗ ಇದಕ್ಕೆ ನಾವು ಮಶ್ರೂಮ್ ಹಾಕ್ಕೊಳ್ಳೋಣ. ಮಶ್ರೂಮನ್ನು ನಾನಿಲ್ಲಿ 200 ಗ್ರಾಮಷ್ಟು ತೊಗೊಂಡಿದ್ದೀನಿ. ಒಂದು ಬಾಕ್ಸ್ ಬರುತ್ತೆ, ಅದಷ್ಟು ಮಧ್ಯದಲ್ಲಿ ಕಟ್ ಮಾಡಿ ನೀಟಾಗಿ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ. ಇದನ್ನು ಒಂದ್ಸಲಿ ತಿರುಗಿಸ್ಕೋಬೇಕು. ಒಂದು ಸ್ವಲ್ಪ ಅಡುಗೆ ಅರಿಶಿನ ಹಾಕ್ಕೊಳ್ಳೋಣ. ಅಡುಗೆ ಅರಿಶಿನ ಹಾಕಿದ ನಂತರ ನೀಟಾಗಿ ತಿರುಗಿಸ್ಕೋಬೇಕು. ಮಶ್ರೂಮ್ ಸ್ವಲ್ಪ ನೀರು ಬಿಟ್ಕೊಡುತ್ತೆ, ತುಂಬ ಬೇಯಿಸ್ಬೇಕಂತ ಅವಶ್ಯಕತೆ ಏನಿರಲ್ಲ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕೊಂಡ ತಕ್ಷಣ ಒಂದ್ಸಲಿ ನೀಟಾಗಿ ತಿರುಗಿಸ್ಕೋಬೇಕು. ಈ ಥರ ಕೈ ಆಡಿಸ್ತಾನೆ ಇರಬೇಕು. ಈಗ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1-2 ಸ್ಪೂನಷ್ಟು ಆದರೆ ಸಾಕು. ಪುದೀನ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಒಂದ್ಸಲ ನೀಟಾಗಿ ತಿರುಗಿಸ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ಪೌಡರ್ 1 ಟೀ ಸ್ಪೂನ್ ಹಾಕೋತಾ ಇದ್ದೀನಿ. ಖಾರ ಬೇಕಿದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಧನಿಯಾ ಪೌಡರ್ 1 ಟೀ ಸ್ಪೂನು. ಬಿರಿಯಾನಿ ಮಸಾಲ ಅರ್ಧ ಟೀ ಸ್ಪೂನ್ ಹಾಕೋತಾ ಇದ್ದೀನಿ. ಆಲ್ರೆಡಿ ಬಿರಿಯಾನಿ ಮಸಾಲ ವಿಡಿಯೋ ಅಪ್ಲೋಡ್ ಆಗಿದೆ. ಇದು ಮನೇಲೇ ಮಾಡಿರುವಂಥದ್ದು ಬಿರಿಯಾನಿ ಮಸಾಲ. ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆಗ್ತಿದೆ ನೋಡಿ ನೀಟಾಗಿ. ಒಂದು 50 ಗ್ರಾಮಷ್ಟು ಮೊಸರು ಹಾಕೋತಾ ಇದ್ದೀನಿ. ಇಲ್ಲಿಗೆ ಗಟ್ಟಿ ಮೊಸರು ಹಾಕೋತಾ ಇದ್ದೀನಿ. ಅರ್ಧ ಕಪ್ಗಿಂತ ಕಡಿಮೆ ಬರುತ್ತೆ. ಇದನ್ನು ಮೊಸರು ಹಾಕೊಂಡಾಮೇಲೆ ನೀಟಾಗಿ ತಿರುಗಿಸ್ಕೋಬೇಕು. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ನೋಡಿ. ಒಳ್ಳೆ ಕಲರ್ ಕೂಡ ಬರ್ತಿದೆ. ನಾನು ಎಲ್ಲೂ ಇಲ್ಲಿ ಫುಡ್ ಕಲರ್ನ ಯೂಸ್ ಮಾಡ್ತಾಯಿಲ್ಲ ನೋಡಿ. ಹಾಗೆ ನೀರು ಬಿಟ್ಕೊಂಡಿದೆ. ಈಗ ಇದಕ್ಕೆ ನೀರು ಹಾಕೊಳ್ಳೋಣ. ನಾನಿಲ್ಲಿ ಅರ್ಧ kg ಅಕ್ಕಿಗೆ ನೋಡ್ಕೊಂಡು ನೀರು ಹಾಕೋತಾ ಇದ್ದೀನಿ. ಅಂದರೆ 2 ಲೋಟ ಅಕ್ಕಿ ಹಾಕ್ಕೊಂಡಿರೋದಕ್ಕೆ 4 ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ. ನೀರು ಕುದಿ ಬರಬೇಕು. ಕುದಿ ಬರೋಷ್ಟರಲ್ಲಿ ಅಕ್ಕಿ ಇರುತ್ತಲ್ಲ ಅದನ್ನು ನೀಟಾಗಿ ತೊಳೆದು ಒಂದು 10 ನಿಮಿಷ ನೆನೆ ಹಾಕಿದರೆ ಸಾಕು. ಈಗ ಕುದಿ ಬರ್ತಿರೋ ಟೈಮಲ್ಲಿ ನಾವು ಅಕ್ಕಿ ನೋಡ್ಕೊಂಡು ಹಾಕೊಳ್ಳೋಣ. ಇವಾಗ ನೀರು ಹಾಕಿರುವಾಗ ನಿಮಗೇನಾದರೂ ರುಚಿ ಬೇಕು ಅಂದರೆ ಸಪ್ಪೆ ಇದ್ದರೆ ನೀರು ಉಪ್ಪು ಹಾಕೋಬೋದು. ಈ ಲೋಟದಲ್ಲಿ ನಾನು 2 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. 4 ಲೋಟ ನೀರು ಹಾಕ್ಕೊಂಡಿದ್ದೀನಿ. ನೀರು ಕುದಿ ಬರ್ತಿರುವಾಗ ಅಕ್ಕಿ ಎಲ್ಲ ನೀಟಾಗಿ ಹಾಕ್ಕೊಳ್ಳೋಣ. ತೊಳೆದಿಟ್ಟಿರುವಂಥ ಅಕ್ಕಿನ ನೀಟಾಗಿ ಹಾಕೋಬೇಕು. ಅಕ್ಕಿ ಹಾಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕ್ಕೊಂಡು ನೀಟಾಗಿ ಒಂದ್ಸಲಿ ತಿರುಗಿಸ್ಕೋಬೇಕು. ಒಂದ್ಸಲಿ ನೆಕ್ಕಿ ನೋಡೋಣ ರುಚಿ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೋಬೇಕು. ಈಗ ಇದಕ್ಕೆ ಕುಕ್ಕರ್ನ ಕ್ಲೋಸ್ ಮಾಡಿ 2 ವಿಸಲ್ ಬರೆಸಿದ್ರೆ ಸಾಕಾಗುತ್ತೆ ನೋಡಿ. 2 ವಿಸಲ್ ಬರ್ತಿದೆ. 2 ವಿಸಲ್ ಬಂದಾದಮೇಲೆ ಪೂರ್ತಿ ಕುಕ್ಕರು ತಣ್ಣಗಾದ ನಂತರ ಕುಕ್ಕರ್ನ ತೆಗೆದು ನೋಡಿ, ರುಚಿಯಾದ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ. ಇದನ್ನು ತಳ ಎಲ್ಲ ಮೇಲೆಲ್ಲ ಇದಿರುತ್ತೆ. ತಳದಿಂದ ನೀಟಾಗಿ ತಿರುಗಿಸ್ಕೋಬೇಕು. ನೀಟಾಗಿ ನೋಡಿ, ಒಳ್ಳೆ ಫ್ಲೇವರ್ ಬರ್ತಿದೆ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಮಶ್ರೂಮ್ ಬಿರಿಯಾನಿ. ಇದನ್ನು ನಾವು ಮೊಸರು ಬಜ್ಜಿ ಜೊತೆ ತಿನ್ನೋಕ್ಕೆ ತುಂಬ
ಅಂದರೆ ತುಂಬ ರುಚಿಯಾಗಿ ಕೂಡ ಇರುತ್ತೆ. ರುಚಿಯಾದ ಸ್ವಾದಿಷ್ಟಭರಿತವಾದ ಮಶ್ರೂಮ್ ಬಿರಿಯಾನಿ. ಇದನ್ನು ಮೊಸರು ಬಜ್ಜಿ ಜೊತೆ ತಿನ್ನೋಕ್ಕೆ ತುಂಬ ಅಂದರೆ ತುಂಬ ರುಚಿಯಾಗಿ ಕೂಡ ಇರುತ್ತೆ. ಈ ರೆಸಿಪಿ ಇಷ್ಟ ಆದಲ್ಲಿ ನಮ್ಮ ಚಾನಲ್ಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.